ನಂಬಿದ ಭಕ್ತರನ್ನು ದೇವರು ಎಂದಿಗೂ ಕೈ ಬಿಡುತ್ತಿಲ್ಲ ಅಂತ ಜನ ನಂಬ್ತಾರೆ. ಭಕ್ತರನ್ನ ಪೊರೆಯೋಕೆ ಅಂತ ನಂಬಿದ ದೇವರು ನಾನಾ ಅವತಾರದಲ್ಲಿ ನಮಗೆ ಎದುರಾಗ್ತಾನೆ ಅಂತಲೂ ಜನ ನಂಬ್ತಾರೆ. ಇಂತಹ ನಂಬಿಕೆಗಳಿಂದಲೇ ಕೂಡಿರುವ ದೇಶ ಭಾರತ. ದೇಶದ ಯಾವ ಮೂಲೆಗೆ ಹೋದ್ರೂ ಅಲ್ಲಿ ದೇವಳಗಳು ಸಿಗ್ತವೆ. ಸಾವಿರಾರು ಸಂಖ್ಯೆಯಲ್ಲಿ ದೈವ ಭಕ್ತರು ಸಿಗ್ತಾರೆ. ಇದು ದೇವರ ನಂಬಿಕೆಯಲ್ಲೇ ಬದುಕೋ ದೇಶ. ಈ ದೇವರುಗಳು ವಿಗ್ರಹಗಳ ರೂಪದಲ್ಲಿದ್ದರೆ ಬಹಳಷ್ಟು ಕಡೆಯಲ್ಲಿ ಪ್ರಕೃತಿಜನ್ಯ ಗಿಡಮರ ಕಲ್ಲು ಬಂಡೆಗಳ ರೂಪದಲ್ಲೂ ಇರ್ತವೆ. ಇವತ್ತು ಅದ್ಯಾವ ಪಟ್ಟಿಗೂ ಸೇರಿದ ವಿಚಿತ್ರ ದೇವರೊಂದನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ವೆಲ್ಕಮ್ ಟು ಮಂತ್ರಭೂಮಿ. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಭಕ್ತರು ಪೂಜೆ ಮಾಡೋ ಪದ್ಧತಿ ಇದೆ. ಆದರೆ ಭಾರತದ ಸಂಸ್ಕೃತಿಯಲ್ಲಿ ನೆಲದ ಮೇಲಿನ ಗಿಡ ಮರ ಸಸ್ಯಗಳಿಗೂ ಅದರದ್ದೇ ಆದ ಪೂಜನೀಯ ಸ್ಥಾನ ಇದೆ. ಈ ಪ್ರಾಕೃತಿಕ ಚರಾಚರಗಳ ವೇದ ಉಪನಿಷತ್ತು ಬುದ್ಧನ ಕಾಲದಿಂದಲೂ ಜನಪದರ ನಂಬಿಕೆಯಲ್ಲಿ ಪೂಜನೀಯ ಸ್ಥಾನ ಪಡೆದುಕೊಂಡಿವೆ. ನಮ್ಮ ಇವತ್ತಿನ ಮಂತ್ರಭೂಮಿಯಲ್ಲಿ ವಿಗ್ರಹಾರಾಧನೆಯನ್ನ ಹೊರತುಪಡಿಸಿ ಪೂಜೆಯೊಂದರ ಬಗ್ಗೆ ನಿಮಗೆ ಹೇಳ್ತೀವಿ. ಇಲ್ಲಿ ಪೂಜೆಗೆ ಒಳಗಾಗುವುದು ಮೂರ್ತಿಯಲ್ಲ, ಕಲ್ಲಿನ ವಿಗ್ರಹವಲ್ಲ, ಬದಲಾಗಿ ಮರವೊಂದಕ್ಕೆ. ನಮ್ಮ ಪರಂಪರೆಯಲ್ಲಿ ಜನಪದರು ವಿಗ್ರಹಗಳಿಗಿಂತ ಗಿಡಮರಗಳನ್ನೇ ಪೂಜಿಸಿದ್ದು ಜಾಸ್ತಿ. ಜನಪದರ ಸಂಸ್ಕೃತಿಯಲ್ಲಿ ಮರಗಳೆಂದರೆ ದೇವರ ಸಮಾನ. ಹಿಂದಿನ ಕಾಲದಲ್ಲಿ ವ್ಯಕ್ತಿಯೊಬ್ಬ ತನ್ನ ಕಷ್ಟದ ದಿನಗಳಲ್ಲಿ ಇನ್ನೊಬ್ಬ ವ್ಯಕ್ತಿಯಿಂದ ಸಾಲ ಪಡೆಯುವಾಗ ಮಧ್ಯವರ್ತಿ ಅಥವಾ ಸಾಲಕ್ಕಾಗಿ ಪತ್ರ ಬರೆದು ಕೊಡುವ ಪದ್ಧತಿ ಜಾರಿಯಲ್ಲಿ ಇರಲಿಲ್ಲ. ಹಣವನ್ನು ಸಾಲವಾಗಿ ನೀಡುವ ವ್ಯಕ್ತಿ ಯಾವುದಾದರೊಂದು ಮರದ ಕೆಳಗೆ ನಿಂತು ಮರವನ್ನು ಸಾಕ್ಷಿಯನ್ನಾಗಿ ಮಾಡಿಕೊಂಡು ಹಣವನ್ನು ನೀಡುತ್ತಿದ್ದ. ಅಷ್ಟೇ ಪ್ರಾಮಾಣಿಕವಾಗಿ ಸಾಲ ಪಡೆದವನು ಅದೇ ಮರದ ಕೆಳಗೆ ಹಿಂತಿರುಗಿಸುತ್ತಿದ್ದ. ಇಂತಹ ಕ್ರಿಯೆಯ ಹಿಂದೆ ಮರವನ್ನು ದೇವರೆಂದು ಆರಾಧಿಸುವ ಮತ್ತು ಪೂಜಿಸುವ ಮನೋಭಾವ ಇತ್ತು. ಭಾರತದ ನಾಗರಿಕತೆಯ ಇತಿಹಾಸವನ್ನು ಗಮನಿಸ್ತಾ ಹೋದರೆ ದೇವಸ್ಥಾನಗಳ ಪರಿಕಲ್ಪನೆ ಹುಟ್ಟುವ ಮೊದಲು ಮರಗಳೇ ದೇಗುಲಗಳ ಸ್ಥಾನವನ್ನು ಇದ್ದವು. ಈ ಕಾರಣಕ್ಕಾಗಿ ಹಳ್ಳಿಗಳಲ್ಲಿ ನಡೆಯುವ ನ್ಯಾಯ ಪಂಚಾಯಿತಿ ಅಥವಾ ಇನ್ಯಾವುದೇ ವ್ಯಾಜ್ಯಗಳ ವಿಚಾರಣೆಯು ಅರಳಿಕಟ್ಟೆಯ ಜಗುಲಿಯ ಮೇಲೆ ನಡೆಯುತ್ತಿದ್ದವು. ಜೊತೆಗೆ ದೇವಸ್ಥಾನಗಳು ಹುಟ್ಟಿಕೊಂಡ ನಂತರವೂ ದೇಗುಲಗಳ ಅಂಗಳದಲ್ಲಿ ಅಥವಾ ಸುತ್ತಮುತ್ತ ಮರಗಳು ಮಹತ್ವದ ಸ್ಥಾನ ಪಡೆದುಕೊಂಡಿದ್ದವು. ಇದೆಲ್ಲದಕ್ಕೂ ತಾರ್ಕಿಕವಾದ ಕಾರಣಗಳನ್ನು ಆಗಿನ ಜನಪದರು ಕಂಡುಕೊಂಡಿದ್ರು. ಬುಡಕಟ್ಟು ಜನಾಂಗದ ರಾಜಕುಮಾರ ಸಿದ್ಧಾರ್ಥ ಬುದ್ಧನಾದದ್ದು ಸಹ ಬೋಧಿ ವೃಕ್ಷದ ಕೆಳಗೆ. ಬುದ್ಧನಿಂದ ಪ್ರಭಾವಿತನಾದ ದೊರೆ ಅಶೋಕನು ಇಡೀ ಭಾರತವಲ್ಲದೆ ನೆರೆಯ ರಾಷ್ಟ್ರಗಳಿಗೆ ಬೌದ್ಧ ಧರ್ಮವನ್ನು ಹರಡುವುದರ ಜೊತೆಗೆ ರಸ್ತೆಗಳ ಇಬ್ಬದಿಯಲ್ಲಿ ಸಾಲು ಮರಗಳನ್ನು ನೆಟ್ಟು ಬೆಳೆಸುವ ಉದಾತ್ತ ಪರಂಪರೆಯನ್ನ ಜಾರಿಗೆ ತಂದ ಅರಸ. ಹೀಗೆ ಸಸ್ಯಗಳು ಮತ್ತು ಮರಗಳು ಜನರ ನಂಬಿಕೆಯೊಳಗೆ ಇಷ್ಟರ ಮಟ್ಟಿಗೆ ಜಾಗ ಪಡೆಯಲು ಇದ್ದ ಕಾರಣವಾದರೂ ಏನಿರಬಹುದು ಮತ್ತು ಅವುಗಳ ದೈವಿಕ ಸ್ವರೂಪದ ಹಿನ್ನೆಲೆ ಹಾಗೂ ಅವುಗಳಲ್ಲಿರುವ ಔಷಧೀಯ ಗುಣಗಳು ಹಾಗೂ ನಮ್ಮ ಪುರಾಣ ಇತಿಹಾಸಗಳಲ್ಲಿ ಅವುಗಳು ಪಡೆದುಕೊಂಡಿರುವ ಸ್ಥಾನಮಾನ ಇವುಗಳಿಂದಾಗಿ ತಮ್ಮ ಮಹತ್ವವನ್ನು ಉಳಿಸಿಕೊಂಡಿವೆ. ಉದಾಹರಣೆಗೆ ಅರ್ಥವೇದದ ಉಪವೇದದಲ್ಲಿ ಅಶ್ವತ್ಥ ಮರದ ಔಷಧಿಯ ಗುಣಗಳನ್ನು ಅನೇಕ ಅಸಾಧ್ಯ ರೋಗಗಳಿಗೆ ಉಪಯೋಗಿಸಲಾಗುತ್ತದೆ ಎಂದು ಬರೆಯಲಾಗಿದೆ. ಔಷಧಿಯ ಗುಣಗಳಿರೋದರಿಂದಲೇ ಅವುಗಳ ಪೂಜ್ಯ ಭಾವನೆಯನ್ನು ಅಲ್ಲಿ ಕಲ್ಪಿಸಲಾಗಿದೆ.
ಅಶ್ವತ್ಥ ಮರದಲ್ಲಿ ಕಾಂಡದಿಂದ ಹಿಡಿದು ಎಲೆಗಳವರೆಗೂ 33 ಕೋಟಿ ದೇವತೆಗಳ ವಾಸವಿದೆ ಎಂದು ವೈದಿಕ ಸಂಪ್ರದಾಯದಲ್ಲಿ ಹೇಳಲಾಗುತ್ತದೆ. ಹಿಂದೂ ಧರ್ಮಗಳಲ್ಲಿ ಬೆಳಗ್ಗಿನ ಸಮಯವನ್ನ ಅಶ್ವತ್ಥ ಮರಗಳ ಆರಾಧನೆ ಮಾಡಲು ತಿಳಿಸಲಾಗಿದೆ. ಈ ಮರಕ್ಕೆ ನೀರನ್ನು ಎರೆಯುವುದರಿಂದ ರೋಗ ಹಾಗೂ ದುಃಖ ನಿವಾರಣೆಯಾಗುತ್ತದೆ. ಅದಕ್ಕೆ ವೈಜ್ಞಾನಿಕ ಕಾರಣವೂ ಇದೆ. ಹೇಗೆಂದ್ರೆ, ಪರಿಸರಕ್ಕೆ ಅತಿ ಹೆಚ್ಚು ಆಮ್ಲಜನಕವನ್ನ ಈ ಮರ ನೀಡುವುದರಿಂದ ಅದನ್ನು ಆಕ್ಸಿಜನ್ ಭಂಡಾರ ಎನ್ನಲಾಗುತ್ತೆ. ದೊರೆ ಸಿದ್ಧಾರ್ಥನಿಗೆ ಜ್ಞಾನೋದಯ ಆಗಿದ್ದು ಇದೇ ಅಶ್ವತ್ಥ ಮರದ ಕೆಳಗೆ. ಹಾಗಾಗಿ ಬೌದ್ಧರಿಗೂ ಈ ಮರ ಅತಿ ಪವಿತ್ರವಾದದ್ದು. ಬುದ್ಧ ಗಾಯದಲ್ಲಿ ಈಗಲೂ ಆ ಮರವನ್ನ ಭಕ್ತಿಯಿಂದ ಆರಾಧಿಸುತ್ತಾರೆ. ಮರದ ಬಗ್ಗೆ ಇಷ್ಟೊಂದು ಪೀಠಿಕೆ ಕೊಟ್ಟ ಮೇಲೆ ಇಂತಹದ್ದೇ ನಂಬಿಕೆ ಇಟ್ಟುಕೊಂಡು ಒಂದು ಊರಿನ ವಿಚಿತ್ರ ಆರಾಧನಾ ಸಂಪ್ರದಾಯ ಈಗಲೂ ನಡೀತಾ ಇದೆ. ಆ ಸಂಪ್ರದಾಯ ಮರದ ಜೊತೆಗೆ ಬೆರೆತಿರುವುದಲ್ಲದೆ ಅದರ ಕೂಡ ಇನ್ನೊಂದು ವಿಶೇಷ ಹರಕೆಯ ಸಂಪ್ರದಾಯವಿದೆ. ಆ ವಿಶೇಷತೆಯನ್ನ ಹೇಳ್ತೇವೆ ಒಂದು ಸಣ್ಣ ಬ್ರೇಕ್ನ ನಂತರ. ಮರದ ಆರಾಧನಾ ಮಹತ್ವ ಅತಿ ಪುರಾತನ ಕಾಲದಿಂದಲೂ ಚಾಲ್ತಿಯಲ್ಲಿರೋದನ್ನ ಪುರಾಣಗಳ ಜಾನಪದ ಇತಿಹಾಸದ ಮೂಲಕ ತಿಳಿದುಕೊಳ್ಳಬಹುದು. ಆದರೆ ನಾವು ಈಗ ತೋರಿಸೋಕೆ ಹೊರಟಿರೋ ಜಾಗ ಇತ್ತೀಚೆಗೆ ಹುಟ್ಟಿಕೊಂಡು ಬಲು ಬೇಗನೆ ಪ್ರಸಿದ್ಧಗೊಂಡ ಒಂದು ಆಚರಣೆ ಕುರಿತಾಗಿದೆ. ನಮ್ಮ ಸುದ್ದಿ ಟಿವಿಯ ಹಾವೇರಿ ಜಿಲ್ಲಾ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಕೊಟ್ಟ ಆ ವಿಚಿತ್ರ ಬೀಗದ ಭೂತಪ್ಪ ದೇವರ ಕುರಿತ ವಿಚಾರವನ್ನು ಹುಡುಕಿಕೊಂಡು ಮಂತ್ರಭೂಮಿ ತಂಡ ಉತ್ತರ ಕರ್ನಾಟಕಕ್ಕೆ ಹೊರಟಿತು. ಯಾಲಕ್ಕಿಗೆ ಪ್ರಸಿದ್ಧ ಪಡೆದ ನಾಡು ಹಾವೇರಿಯನ್ನ ತಲುಪಿ ಅಲ್ಲಿಂದ ಒಳದಾರಿ ಮುಖಾಂತರ ಹಾನೇಕಲ್ ತಾಲೂಕಿಗೆ ಹೊರಟವು. ನಮ್ಮ ಜೊತೆಗೆ ಆ ಜಾಗದ ಮಾಹಿತಿದಾರರಿದ್ರು. ಅವರು ನಾವು ಹೋಗೋ ಜಾಗದ ಕುರಿತಂತೆ ವಿವರಣೆ ಕೊಡ್ತಾ ನಾವು ಸೇರಬೇಕಾದ ಜಾಗದ ಕಡೆಗೆ ದಾರಿ ತೋರಿಸಿದ್ರು. ಫುಲ್ ಕಾಡೈತಿ. ಇದು ಸ್ಟಾರ್ಟಿಂಗ್ ಇರೋದು ದೇವಸ್ಥಾನ. ಅಲ್ಲಿಂದ ಸ್ವಲ್ಪ ಕಾಡೈತಿ. ಈಗೆಲ್ಲ ಸ್ವಲ್ಪ ಕಮ್ಮಿ ಆಗೈತಿ. ಮೊದಲು ಜಾಸ್ತಿ ಕಾಡಿತ್ತು. ಕಾಯಕಂತ ಫಾರೆಸ್ಟ್ ಆಫೀಸ್ನವ್ರು ಬಂದು ಅಲ್ಲಿ ಇರೋರು. ಅದನ್ನು ಅವರು ಸ್ವಂತ ದುಡ್ಡಲ್ಲೇ ಅದನ್ನು ಸ್ವಲ್ಪ ಪೂಜೆ ಮಾಡೋದು, ಇದು ಮಾಡೋದು. ಅಲ್ಲ, ಅವರಿಗೆ ಪೂಜೆ ಮಾಡೋಕ್ಕೆ ಏನಾದ್ರಲ್ಲಿ ಘಟನೆ ಏನಾದ್ರು ನಡೆದೈತೆ? ಅವ್ರಿಗೆ ಒಂದು ಭಯ, ಏನೋ ಒಂದು ಭಯ ಅವ್ರಿಗೆ ಅಲ್ಲಿ ಇರಾಕ, ಇದು ಮಾಡಕ್ಕೆ. ಭೂತಪ್ಪದನ್ನ ಧೈರ್ಯದಿಂದ ಅಲ್ಲಿ ಬರ್ತಿದ್ರು. ಅಕ್ಕಿ ಆಲೂರು ಪಟ್ಟಣದ ಆ ಹೆದ್ದಾರಿಯಲ್ಲಿ ನಾವು ಹೋಗ್ತಾ ಇದ್ದಾಗಲೇ ನಮಗೆ ಆ ದೊಡ್ಡ ಆಲಮರದ ದೂರದಿಂದಲೇ ಕಾಣಿಸ್ತು. ಸಮೀಪ ಹೋದಾಗ ಅಲ್ಲೊಂದು ಸಣ್ಣ ಗುಡಿಯಂತಹ ದೇವಾಲಯ ಇದ್ದದ್ದು ಕಂಡುಬಂತು. ಆ ಆಲದ ಮರದ ಹೆದ್ದಾರಿಗೆ ಹೊಂದಿಕೊಂಡಂತಿತ್ತು. ನಾವು ಅದರ ಸಮೀಪ ಕಾರು ನಿಲ್ಲಿಸಿ ಇಳಿದು ಒಳಗಡೆ ಹೋದ್ವಿ. ಹೋಗುವಾಗ ಆ ಗುಡಿಯ ಸುತ್ತ ಇದ್ದ ಕಬ್ಬಿಣದ ಸರಳಿಗೆ ಎಲ್ಲಂದರಲ್ಲಿ ಬೀಗಗಳನ್ನ ಹಾಕಲಾಗಿತ್ತು. ಅರೆ, ಇದೇನಿದು? ಒಂಚೂರು ಜಾಗವನ್ನು ಸಹ ಬಿಡದೆ ಇಷ್ಟೊಂದು ಬೀಗಗಳನ್ನು ಯಾಕೆ ಹಾಕಿದ್ದಾರೆ ಅನ್ನೋ ಪ್ರಶ್ನೆ ಮೊದಲನೇದಾಗಿ ನಮ್ಮ ಮನಸ್ಸಿನಲ್ಲಿ ಮೂಡ್ತು. ಹಾಗೆ ಮುಂದುವರಿತಾ ದೇವಸ್ಥಾನದ ಒಳಗಡೆ ಕಾಲಿಟ್ಟವು. ಅಲ್ಲಿ ಒಂದು ಕಟ್ಟೆಯ ಮೇಲೆ ವೃದ್ಧನೊಬ್ಬ ಕಲ್ಲನ್ನ ಇಟ್ಕೊಂಡು ಅದನ್ನ ಎತ್ತುವ ಪ್ರಯತ್ನ ಮಾಡ್ತಿದ್ದ. ಸೂಕ್ಷ್ಮವಾಗಿ ಗಮನಿಸಿದಾಗ ಆ ವೃದ್ಧನ ಪಕ್ಕದಲ್ಲಿದ್ದ ಭಕ್ತರು ಆತನಲ್ಲಿ ತಮ್ಮ ಬೇಡಿಕೆಗಳ ಕುರಿತಂತೆ ಮಾತನಾಡ್ತಾ ಇದ್ರು. ಕೆಲವರು ವೃದ್ಧನಲ್ಲಿ ಕೇಳಿ ಕಲ್ಲನ್ನೆತ್ತಿದ್ರೆ ಇನ್ನು ಕೆಲವರು ತಾವೇ ಆ ಕಲ್ಲನ್ನ ಎತ್ತುತ್ತಿದ್ರು. ಹೀಗೆ ಕಲ್ಲು ಎತ್ತುತ್ತಾ ಪರೀಕ್ಷೆ ಮಾಡೋದರ ಉದ್ದೇಶವಾದರೂ ಏನು ಅನ್ನೋದು ನಮಗೆ ಮೂಡಿದ ಪ್ರಶ್ನೆ. ಜೊತೆಗೆ ಈ ಸ್ಥಳದಲ್ಲಿ ಹಿಂದೂಗಳಷ್ಟೇ ಅಲ್ಲದೆ ಮುಸ್ಲಿಮರು ಭಾಗವಹಿಸೋದರ ಹಿಂದಿನ ರಹಸ್ಯವೇನು ನಾವು ತಿಳಿಯಲೇಬೇಕಿತ್ತು.
ಸುತ್ತಲೂ ನೋಡಿದ್ರೆ ದೇವಸ್ಥಾನದ ತುಂಬ ಬೀಗಗಳೇ ತುಂಬಿದವು. ಹಾಗೆ ಹೋಗ್ತಾ ಗರ್ಭಗುಡಿಯ ಕಡೆಗೂ ನಾವು ನುಗ್ಗಿದ್ವು. ಅಲ್ಲಿ ಭಕ್ತರ ದಂಡೆ ಸೇರಿತು. ಅಲ್ಲಿ ಎಲ್ಲರೂ ತಮ್ಮ ತಮ್ಮ ಹರಕೆ ತೀರಿಸೋ ತವಕದಲ್ಲಿದ್ರು. ಆ ಗುಡಿಯೊಳಗೆ ನೋಡಿದ್ರೆ ಆಲದ ಮರದ ಕಾಂಡದಿಂದ ಇಳಿದ ಬೇರುಗಳ ಜಾಗದಲ್ಲೇ ಹೂವಿನಿಂದ ಅಲಂಕರಿಸಿದ ಕೆಲವು ಗೋಳಕಾರದ ಕಲ್ಲುಗಳಿದ್ವು. ಅದರ ಜೊತೆ ದೇವರ ಉಬ್ಬು ಶಿಲ್ಪದ ಬೆಳ್ಳಿಯ ಮೂರ್ತಿಯೂ ಸಹ ಇತ್ತು. ಆ ಮುಖವಾಡದ ಮೂರ್ತಿಯೇ ಭೂತಪ್ಪನ ಮೂರ್ತಿ. ಭಕ್ತರೆಲ್ಲ ತಮ್ಮ ಬೇಡಿಕೆಯ ರೂಪವಾಗಿ ಆ ಭೂತಪ್ಪನಿಗೆ ಹಣ್ಣು ಕಾಯಿ ಅರ್ಪಿಸ್ತಿದ್ರು. ಹಳ್ಳಿಯ ಮುಕ್ತ ಜನ ಕುಟುಂಬ ಸಮೇತರಾಗಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ರು. ನಮಗೂ ಆಶ್ಚರ್ಯ, ಅಷ್ಟೊಂದು ಜನ ಪ್ರತಿದಿನ ಈ ಭೂತಪ್ಪನಿಗೆ ಹರಕೆ ಸಲ್ಲಿಸಿದ್ದಾರೆ ಅಂದ್ರೆ ಜನರ ಸಮಸ್ಯೆಗಳು ಯಾವುದೋ ರೀತಿಯಲ್ಲಿ ಪರಿಹಾರ ಆಗ್ತಿರ್ಬೇಕು. ಹಾಗೊಂದು ವೇಳೆ ಆಗ್ತಾ ಇದ್ರೆ ಅದಕ್ಕೆ ಇರೋ ಕಾರಣ ಏನು? ಇದು ಮೂಢನಂಬಿಕೆನಾ? ಇಲ್ಲೇನಾದ್ರೂ ಇಲ್ಲದ ಪವಾಡ ತೋರಿಸಿ ಜನರನ್ನ ಮೋಸ ಮಾಡ್ತಿದ್ದಾರಾ ಅನ್ನೋ ಅನುಮಾನಗಳು ನಮ್ಮಲ್ಲಿ ಮೂಡ್ತು. ಮತ್ತು ಅದಕ್ಕೆ ಉತ್ತರ ಸಹ ಸಿಕ್ತು. ಅದೇನು ಅಂತ ಹೇಳೋಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ. ದೇವಸ್ಥಾನದ ತುಂಬಾ ಬೀಗಗಳು, ಕಲ್ಲನ್ನೆತ್ತಿ ಬೇಡಿಕೆ ಇಡುವ ಪದ್ಧತಿ, ಇವೆಲ್ಲ ನಮ್ಮ ಕುತೂಹಲವನ್ನ ಕೇಳಿಸಿತ್ತು. ಇದರ ಕುರಿತಂತೆ ನಮ್ಮ ಪರೀಕ್ಷಾ ದೃಷ್ಟಿಯನ್ನ ಈ ಭೂತಪ್ಪ ದೇವರ ಮೇಲೆ ಹರಿಸೋಕೆ ಶುರು ಮಾಡಿದ್ವಿ. ಮೊದಲಿಗೆ ಈ ಭೂತಪ್ಪ ದೇವರ ಕುರಿತಂತೆ ಅಲ್ಲಿನ ಭಕ್ತರನ್ನ ವಿಚಾರಿಸಿದ್ವು. ಅಕಸ್ಮಾತ್ ಯಾರೊಬ್ಬರಿಗೆ ಬಂಗಾರ ಕಳ್ಕೊಂಡಿರ್ತಾರೆ ಅಥವಾ ಏನೋ ಕಳ್ಕೊಂಡಿರ್ತಾರೆ ಅಂತ ಬಂದ್ಬಿಡಿ ಇಲ್ಲಿ ಬಂದು ಕೇಳ್ಕೊಂಡಪ್ಪ ಅಂದ್ರೆ ಸಿಕ್ಕದಾವೆಲ್ಲ ಅವ್ರಿಗೆ ಬಂಗಾರ. ಕಳುವಾಗಿದ್ದ ಸಾಮಾನು ಸಿಗ್ತಾವೆ ಬೇಕಾದಂಗೆ ಇವರಿಗೆ, ಅದು ಒಂದಾಗಿದೆ. ಮತ್ತು ಮೇಲೆ ಚೌಡೇಶ್ವರ ದೇವಸ್ಥಾನ ಒಂದು ಕೃಪಾದಿಂದ ಎಲ್ಲರಿಗೂ ಒಳ್ಳೆಯದಾಗಿದೆ ಅಂತ ವಿಷಯಕ್ಕೆ ಹೇಳಿದ್ದಾರೆ ಅಷ್ಟೇ. ಆ ವಿಷಯಕ್ಕೆ ಅಂತೇಳ್ಬಿಟ್ಟು ನಾವು ಜಸ್ಟ್ ಬಂದುಬಿಟ್ಟು ನಮ್ಮ ಎಕ್ಸಾಮ್ ಸಂಬಂಧ ಆಯಿತು, ನಮ್ಮ ಹುಡುಗರ ಒಂದು ಭವಿಷ್ಯಕ್ಕೆ ಸಂಬಂಧ ಆಯಿತು, ಒಳ್ಳೇದಲ್ಲಪ್ಪ ಅಂತ ಹೇಳ್ಕೊಂಡು ಕೇಳೋಕೆ ಅಷ್ಟು ಬಂದಾಗ ನಾವು ಅಷ್ಟೇ, ಮತ್ತೊಂದೇನಿಲ್ಲ. ನಮಗೆ ಇದು ಕಿಲಿ ಎದಕ್ಕೆ ಹಾಕಿವಿ ಅಂದರೆ ನಮ್ಮ ಮನೆಗೆ ಮಾಡ್ಕೆ ಮಾಡಿದ್ದಾರೆ. ಈ ಮಾಡ್ಕೆ ನಾಟಬಾರದು, ಕಾಪಾಡಬೇಕು ಭೂತಪ್ಪ ಸ್ವಾಮಿ ಅಂತಂದು ಹಾಕಿದ್ದೀವಿ ರೀ. 1 ವರ್ಷ ಆತು ರೀ. ನಮ್ಮ ಮನೆಗೆ ಇದಕ್ಕಿಂತ ಮುಂಚೆ ಅಲೋಲ್ ಕೊಲೋಲ್ ಆಗೈತೆ ರೀ. ಲಕ್ಷ ಗಂಟ್ಲೆ ದವಾಖಾನೆಗೆ ಹಾಕಿವಿ. ಇದನ್ನು ನೀವು ದವಾಖಾನಿದು ಸರಿಸ್ಬೇಕು, ಏನು ಮಾಡ್ಕೆ ಮಾಡಿದ್ರು ನಾಟಿಸಬಾರ್ದು, ನಮ್ಮನ್ನು ಮಂಟಾನ ಕುಟುಂಬ ಕಾಪಾಡಬೇಕು ಅಂತ ಹಾಕಿವಿ ರೀ. ಕಾಪಾಡ್ಯಾನ್ರಿ. ಈ ಬೀಗ ಹಾಕುವ ಪದ್ಧತಿ ಶುರುವಾಗಲು ಸಹ ಒಂದು ಕಾರಣ ಇದೆ. ಒಂದು ಕಾಲದಲ್ಲಿ ಈ ಮರದ ಕೆಳಗಡೆ ಯಾವುದೇ ದೇವಸ್ಥಾನ ಇರಲಿಲ್ಲ. ಬದಲಾಗಿ ಈಗಿರುವ ಭೂತಪ್ಪನ ಕಲ್ಲುಗಳು ಮಾತ್ರ ಇದ್ವು. ಆ ಸಮಯದಲ್ಲಿ ಒಬ್ಬ ಭಕ್ತ ಆ ದೇವರಲ್ಲಿ ತನ್ನ ಕಳುವಾದ ಸಂಪತ್ತಿನ ಬಗ್ಗೆ ಹರಕೆ ಹೊತ್ಕೊಂಡಿದ್ದಂತೆ. ಅದಕ್ಕಾಗಿ ಒಂದು ಬೀಗವನ್ನ ಅಲ್ಲಿದ್ದ ಆಲದ ಮರಕ್ಕೆ ಹಾಕಿದ್ದಂತೆ. ಅವನು ಕಳುವಾದ ವಸ್ತು ಏನಾದರೂ ಮರಳಿ ಬಂದರೆ ಮಾತ್ರ ಆ ಬೀಗವನ್ನ ತೆರೆಯೋದಾಗಿ ಹರಕೆ ಮಾಡಿಕೊಂಡ. ಅದರಂತೆ ಕದ್ದವನು ಕೆಲವೇ ದಿನದಲ್ಲಿ ಕದ್ದ ಸಂಪತ್ತನ್ನ ಅಲ್ಲಿಗೆ ಮರಳಿಸಿದಂತೆ. ಕಾಕತಾಳೀಯವೋ ಪಾಪ ಪ್ರಜ್ಞೆಯಿಂದಲೋ ಒಬ್ಬನ ನಂಬಿಕೆ ನಿಜವಾಯಿತು. ಅಲ್ಲಿಂದ ಆ ವಿಚಾರ ಇಡೀ ಊರಿಗೆ ಪ್ರಚಾರವಾಗಿ ಈಗ ಎಲ್ಲಿಂದೆಲ್ಲಿಂದಲೂ ಭಕ್ತರು ಆಗಮಿಸಿ ಇದೇ ಪದ್ಧತಿಯನ್ನ ಅನುಸರಿಸ್ತಾರಂತೆ. ಈ ರೀತಿಯ ಪದ್ಧತಿ ಉತ್ತರ ಭಾರತದ ಕಾನ್ಪುರದ ಕಾಳಿಮಾತಾ ಮಂದಿರದಲ್ಲಿದೆ. ಇದಲ್ಲದೆ ವಿದೇಶದಲ್ಲೂ ಈ ಪದ್ಧತಿ ಇದೆ. ಅದು ಪ್ಯಾರಿಸ್ಸಿನ ಒಂದು ಸೇತುವೆ ಅಕ್ಕಪಕ್ಕದ ಕಂಬಿಗಳಲ್ಲಿ ತಮ್ಮ ಪ್ರೇಮ ನಿವೇದನೆಗಳ ಸಂಕೇತವಾಗಿ ಸೇತುವೆಯ ಬದಿಯ ಕಂಬಿಗಳಿಗೆ ಅಲ್ಲಿನ ಜನ ಬೀಗ ಹಾಕ್ತಾರೆ. ಮಾನಸಿಕ ತಜ್ಞರು ಇದನ್ನ ಮನುಷ್ಯ ತನ್ನಲ್ಲಿ ಶ್ರದ್ಧೆ ರೂಪಿಸಿಕೊಳ್ಳೋಕೆ ಯಾವುದಾದ್ರೂ ಒಂದು ದಾರಿಯನ್ನ ಕಂಡುಕೊಳ್ತಾನೆ, ಅದರಂತೆ ತನ್ನ ಕೆಲಸ ಆಗುತ್ತೋ ಇಲ್ವೋ ಅನ್ನೋದನ್ನ ಈ ತರಹದ ಸಂಕೇತಗಳಿಂದಲೇ ಕಂಡುಕೊಳ್ಳೋಕೆ ಪ್ರಯತ್ನಿಸ್ತಾನೆ. ಈ ಬಗೆಯ ಆಲೋಚನೆಯು ಬೀಗದ ಭೂತಪ್ಪನ ಆಚರಣೆಯಲ್ಲೂ ಇರೋದನ್ನ ನಾವು ನೋಡಬಹುದು.
ಭೂತಪ್ಪನ ಗುಡಿಗೆ ಕೆಲವರು ಕಟ್ಟಿಕೊಂಡ ಹರಕೆ ಈಡೇರದ ಮೇಲೆ ಬಂದಿದ್ರೆ, ಇನ್ನು ಕೆಲವರು ಸಮಸ್ಯೆಯನ್ನ ಹೊತ್ತು ಮೊದಲ ಸಲ ಬಂದಿದ್ರು. ಹಾಗೆ ಮೊದಲ ಸಲ ಬಂದವರು ಭೂತಪ್ಪನ ಗುಡಿಗೆ ನಮಸ್ಕರಿಸಿ ನಂತರ ಅಲ್ಲಿದ್ದ ಭೂತಪ್ಪನ ಕಲ್ಲನ್ನ ಎತ್ತೋ ಪ್ರಯತ್ನ ಮಾಡ್ತಾರೆ. ಅದೊಂಥರ ಏಕಾಂತದಲ್ಲಿ ಧ್ಯಾನ ಮಾಡೋ ಪುರಾಣ ಪದ್ಧತಿಯಂತಿತ್ತು. ಅದರ ಹಿನ್ನೆಲೆಯನ್ನ ತಿಳಿದುಕೊಳ್ಳೋಕೆ ಅಂತ ನಾವು ಅಲ್ಲಿನ ಹಿರಿಯರೊಬ್ಬರನ್ನ ಮಾತನಾಡಿಸಿದ್ವಿ. ಈಗ ನಿಂದು ಇಂಥ ಇವತ್ತು ಈ ಕೆಲಸ ಮಾಡ್ಬೇಕಪ್ಪ, ಅದನ್ನು ಮಾಡ್ತಾ ಹಾಗೆ ಹೋಗ್ತೈತೆ ಅದು ಅನ್ನೋದಿದ್ರೆ ಎದ್ದು ಬರ್ತಾನೆ. ಅದು ಆಗೋದಲ್ಲ ಅನ್ನೋದಿದ್ರೆ ಹೇಳೋದಲ್ಲ ಮ್ಯಾಕೆ. ಆಕತಿ ಅಂತ ಒಪ್ಪಿಗೆ ಕೊಟ್ಟರೆ ಹಾಗೇ ತೀರ್ತೈತಿ. ಮತ್ತು ಆಗೋದಲ್ಲ ಅಂತ ಒಪ್ಪಿಗೆ ಕೊಟ್ಟರೆ ಅದು ಏನು ಮಾಡಿದ್ರು ಆಗೋದಲ್ಲ. ಅದನ್ನು ನೀವು ದುಟಾದಿಂದ ಮಾಡಿದ್ರೆ ಅದು ಹೊಂದೋದೂ ಇಲ್ಲ. ಆ ಹಿರಿಯರು ತಾಯ್ತವನ್ನು ಕಟ್ಟೋದ್ರಲ್ಲಿ ನಿರತರಾಗಿದ್ರು. ಅಲ್ಲಿ ಅವರನ್ನ ವಿಚಾರಿಸಿ ನಮಗೆ ಈ ಕಲ್ಲೆತ್ತುವ ಕ್ರಮದ ಹಿನ್ನೆಲೆಯನ್ನ ವಿವರಿಸಿ ಅಂತ ಕೇಳ್ಕೊಂಡ್ವಿ. ಅದಕ್ಕೆ ಪ್ರಯತ್ನಿಸಿದ ಅವರು ಭಕ್ತರ ಜೊತೆ ಆ ಕಲ್ಲಿನ ಪಕ್ಕದಲ್ಲಿ ಕುಳಿತುಕೊಂಡ್ರು. ಆ ಕಲ್ಲು ಎತ್ತೋ ಕ್ರಮದ ಹಿನ್ನೆಲೆಯನ್ನ ಸಂಪೂರ್ಣವಾಗಿ ನಮ್ಮ ಮುಂದೆ ಇಟ್ರು. ಎಲ್ಲಮ್ಮ ಮನೆ ಕಟ್ಟಬೇಕು ಅಂತಾಳೆ. ಮನೆ ಕಟ್ಟಿದ್ರೆ ಒಳ್ಳೇದಾಕತಿ, ಏನು ತೊಂದರೆ ಬರೋದಲ್ಲ ಅನ್ನೋದಿದ್ರೆ ಹೂ ಬಂದಂಗೆ ಬಾ. ಇಲ್ಲ ಅದು ಮನೆ ಕಟ್ಟೋಕ್ಕಾಗಲ್ಲ ಅನ್ನೋದಿದ್ರೆ ಗದ್ಗೆ ಹಿಡಿದ್ಬಿಡು. ಚೌಡಿ ಮನೆ ಕಟ್ಟಿದ್ರೆ ಏನು ತೊಂದರೆ ಬರೋದಂಗೆ ನಾನು ನೋಡ್ಕೊತಾನೆ, ಮನೆ ಕಟ್ಟಿ ನೀನು ಅನ್ನೋದಿದ್ರೆ ಹೂ ಬಂದಂಗೆ ಬಂದ್ಬಿಡು. ಯಾವ ತೊಂದ್ರೆನೂ ಬರೋದಿಲ್ಲ ಅನ್ನೋದಿದ್ರೆ ಗದ್ಗೆ ಹಿಡಿದ್ಬಿಡು, ಮಿಸ್ಗಾಕ್ ಹೋಗ್ಬೇಡ. ಕಟ್ರಿ ಒಳ್ಳೇದಾಗೈತಿ ಕಟ್ರಿ. ನಿಮ್ಮ ಹೆಸರು ಭಾಗ್ಯಾಗ ತನ್ನ ಗಂಡ ಮನ್ಯಾಗ ಹೊಲನೂ ಕೊಟ್ಟಲ್ಲಂತ ಮನೆಯೂ ಕೊಟ್ಟಲ್ಲಂತ. ಮತ್ತು ನಿನಗೆ ಹರಕೆ ಕಟ್ಕೊಂಡು ಹೋಗ್ತಾರೆ. ಅವ್ರಿಗೆ ಬರೋಂಥ ಆಸ್ತಿ ಅವ್ರಿಗೆ ಬರೋಂಥ ಮನೆಗೆ ಕೊಡ್ತಾರ ಅನ್ನೋದಿದ್ರೆ ಹೂ ಬಂದಂಗೆ ಬಾ. ನಿನ್ನಿಂದ ಕೊಡ್ಸೋಕ್ಕಾಗೋದಿಲ್ಲ ಅಂದರೆ ಗದ್ಗೆ ಹಿಡಿದ್ಬಿಡು. ಯಾಕೆ ಅವ್ರು ಅದಕ್ಕೆ ಪಾಲು ಇಲ್ಲೇ ಇಲ್ಲ ಅಂತೇನೆ. ಇಲ್ಲ ಅನ್ನೋದಿದ್ರೆ ಅವ್ರಿಗೆ ಪಾಲು ಇಲ್ಲ ಅನ್ನೋದಿದ್ರೆ ಹೂ ಬಂದಂಗೆ ಬಂದ್ಬಿಡು. ಮತ್ತು ಈ ಥರ ಮಾಡ್ಕೊಂಡು ಅಪ್ಪಣೆ ಕೊಡು. ಏನು ತೊಂದರೆ ಇಲ್ಲ, ನಿನಗೆ ಬರೋಂಥ ಆಸ್ತಿ ಬರ್ತೈತಿ, ನಾ ಕೊಡಿಸ್ತೀನಿ ಅನ್ನೋದಿದ್ರೆ ಹೂ ಬಂದಂಗೆ ಬಂದ್ಬಿಡು. ನಿನಗೆ ಹರಕೆ ಕಟ್ಕೊಂಡು ಹೋಗ್ತಾರ ಅವ್ರು. ಮತ್ತು ನಾ ಕೊಡಿಸ್ತಾನೆ ಅನ್ನೋದಿದ್ರೆ ಹೂ ಬಂದಂಗೆ. ಮತ್ತು ನಿನ್ನಿಂದ ಆಗೋದೇ ಇಲ್ಲ ಅನ್ನೋದಿದ್ರೆ ಗದ್ಗೆ ಹಿಡಿದ್ಬಿಡು. ಏನು ತೊಂದರೆ ಇಲ್ಲ, ಹರಕೆ ಕಟ್ಕೊಂಡು ಹೋಗು, ನಾನು ಕೊಡಿಸ್ತೀನಿ, ನಿನಗೆ ಬರೋಂಥ ಆಸ್ತಿ ನಾ ಕೊಡಿಸ್ತಾನೆ ಅನ್ನೋದಿದ್ರೆ ಗದ್ಗೆ ಹಿಡಿದ್ಬಿಡು, ಮಿಸ್ಗಾಕ್ ಹೋಗ್ಬೇಡ. ಏನು ತೊಂದರೆ ಇಲ್ಲ, ಈಗ ಹರಕೆ ಕಟ್ಕೊಂಡು ಹೋಗು ಅನ್ನೋದಿದ್ರೆ ಹೂ ಬಂದಂಗೆ ಬಂದ್ಬಿಡು. ಯಾರ್ದಾಯ್ತು ಹೇಳ್ರಿ, ಬೇಡ ಬೇಡ. ಹೀಗೆ ಒಬ್ಬೊಬ್ಬರು ತಮ್ಮ ಬೇಡಿಕೆ ಪ್ರಶ್ನೆಗಳನ್ನ ಆ ವೃದ್ಧರ ಮುಖಾಂತರ ಪರೀಕ್ಷೆಗೊಳಪಡಿಸ್ತಾ ಇದ್ರು. ಆಶ್ಚರ್ಯ ಅಂದ್ರೆ ಒಂದೇ ತೂಕದ ಆ ಕಲ್ಲು ಭೂತಪ್ಪನನ್ನ ಕೇಳಿದ ಪ್ರಶ್ನೆಗೆ ಪೂರಕವಾಗಿ ಒಮ್ಮೆ ಹಗುರ ಆಗ್ತಿತ್ತು, ಇನ್ನೊಮ್ಮೆ ಭಾರ ಆಗ್ತಿತ್ತು. ಒಂದೇ ತೂಕದ ಕಲ್ಲು ಅದು ಹೇಗೆ ಹೀಗೆ ತೂಕ ಬದಲಿಸ್ತಾ ಇದೆ ಅನ್ನೋದು ನಮಗೆ ತಮಾಷೆಯಂತೆ ಕಂಡ್ರೂ ಸಹ ಅದೇನು ಗುಪ್ತವಾಗಿ ನಡೆಯುತ್ತಿರಲಿಲ್ಲ. ಯಾರು ಬೇಕಾದರೂ ಆ ಕಲ್ಲನ್ನ ಮುಕ್ತವಾಗಿ ಪರೀಕ್ಷಿಸಬಹುದಾಗಿತ್ತು. ಹೀಗೆ ವೈಯಕ್ತಿಕವಾಗಿ ಭಕ್ತರು ತಮ್ಮ ಬೇಡಿಕೆಗಳನ್ನ ಯಾವುದೇ ಪುರೋಹಿತರ ಆದೇಶ ಇಲ್ಲದೆ ಪರೀಕ್ಷಿಸಿಕೊಂಡು ತಮ್ಮ ಇಷ್ಟದಂತೆ ಆ ಕಲ್ಲಿನ ಸಂಕೇತಗಳಿಂದ ತಮ್ಮ ಸಮಸ್ಯೆ ಬಗೆಹರಿಯುತ್ತೋ ಇಲ್ವೋ ಅಂತ ತಿಳಿಯಬಹುದು, ಇಲ್ಲಾಂದ್ರೆ ಬೀಳಬಹುದು. ಅಂತಹ ಮುಕ್ತ ವಾತಾವರಣ ಆ ಭೂತಪ್ಪನ ಗುಡಿಯಲ್ಲಿತ್ತು. ಹೀಗೆ ತನ್ನ ಸಮಸ್ಯೆಗೆ ಉತ್ತರ ಕಂಡುಕೊಂಡ ಭಕ್ತ ಮುಂದಿನ ಹಂತವಾಗಿ ಆಲದ ಮರಕ್ಕೆ ಬೀಗ ಹಾಕೋ ಪದ್ಧತಿ ಅನುಸರಿಸ್ತಾನೆ. ಈಗ ಅದು ಮುಂಚಿನಿಂದ ಯಾವಾಗಿಂದ ಐತ್ರೆ ನಮಗಂತೂ ಗೊತ್ತಿಲ್ಲ. ದೇವಸ್ಥಾನ ಅವ ಯಾವಾಗಲೂ ಬೂಚೇಶ್ವರ ಒಬ್ಬನೇ ಇದ್ದವ. ಆ ಚೌಡೇಶ್ವರಿ ಕರ್ಕೊಂಬಂದಿಂದನ ಅವನ ಪ್ರಭಾವ ಬೆಳೆಯಕ್ಕೆ ಹಚ್ಚಿದ್ದು. ಈಗ ಒಂದು 20 ವರ್ಷ ಆಯ್ತು. ಆವಾಗ 20 ವರ್ಷದಿಂದ ಹಂಗೆ ಬೆಳೀತಾ ಹಂಗೆ ಮುಂಚೆ ಒಂದು 2 ವರ್ಷ
ಒಬ್ಬನ ಮಾಡ್ಕೊಂಡು ಹೋಗಿದ್ದೆ. ಇತ್ತಿತ್ತಾಗ ಒಬ್ಬವನಿಂದ ಆಗಲಿಲ್ಲ. 4 ಮಂದಿ 3 ಮಂದಿ ನಿಲ್ತೇವೆ. ಅಮಾವಾಸ್ಯೆ ದಿನ ಒಂದು 10-12 ಮಂದಿ ಬೇಕು ಇದು ಒಂದು ಸೇವಕನೇ. ಹೀಗೆ ಬೇಡಿಕೊಂಡ ಮೇಲೆ ಆ ಭಕ್ತನು ತನ್ನ ಬೇಡಿಕೆ ಈಡೇರುವವರೆಗೂ ಕಾಯುತ್ತಾನೆ. ಬೇಡಿಕೆ ಏನಾದರೂ ಈಡೇರಿದ್ರೆ ತಕ್ಷಣ ಈ ದೇವಸ್ಥಾನಕ್ಕೆ ಕುಟುಂಬ ಸಮೇತವಾಗಿ ಹರಕೆ ಈಡೇರಿಸಲು ಬರ್ತಾನೆ. ಈ ಸಂದರ್ಭದಲ್ಲಿ ಬೇಡಿಕೆಗಳಿಂದ ತೃಪ್ತಿ ಹೊಂದುವವರ ಸಂಖ್ಯೆ ಅತಿ ಹೆಚ್ಚಿನದಾಗಿತ್ತು. ಅದಕ್ಕೆ ಸಾಕ್ಷಿ ಅಲ್ಲಿನ ದೇವಸ್ಥಾನದ ಕಟ್ಟಡಗಳು, ಅಂಗಡಿಗಳು, ಅತಿಥಿ ಗೃಹ, ಅಡಿಗೆ ಮನೆ ಇವೆಲ್ಲ ಭೂತಪ್ಪ ದೇವರ ಭಕ್ತರ ದಾನಗಳಿಂದಲೇ ಇಲ್ಲಿ ತಲೆ ಎತ್ತಿ ನಿಂತಿವೆ. 6 ವರ್ಷ ಆತ್ರಿ, ಮಗು ಆಗಿಲ್ರಿ. ಇಲ್ಲಿ ಬಂದ್ರೆ ಬೀಗ ಹಾಕಿದ್ರೆ ಮಗು ಆಗ್ತೈತಿ ಅಂದ್ರೆ ದೇವ್ರಿಗೆ ಬೇಡ್ಕೊಂಡು 2 ನಿಂಬೆ ಹಣ್ಣು ಚುಚ್ಚಿ ಬೀಗ ಹಾಕಿ ಹೋಗ್ಯಾವ್ರಿ. ಈಗ ಬಂದಮೇಲೆ ಅವರಿಗೆ ಹರಕೆ ತೀರಿಸ್ಬೇಕು. ಡಾಕ್ಟ್ರ್ ಹತ್ರ ಹೋಗಿಲ್ರಿ, ನಾವು ದೇವರಿಗೆ ಬೇಡ್ಕೊಂಡು ಬಂದವ್ರಿ. ಡಾಕ್ಟ್ರ್ ಹತ್ರ ಹುಡುಗಿ ಹೋಗಲ್ಲ ಬೇಡ ಅಂದ್ರಿ. ದೇವ್ರ ಹತ್ರನ ಹೋಗೋಣ ಅಂದ್ರಿ, ದೇವ್ರ ಹತ್ರನ ಬಂದ. ಈ ಭೂತಪ್ಪ ದೇವರ ಬೀಗದ ನಂಬಿಕೆಯೇ ಈ ಪುಟ್ಟ ಗುಡಿ ಇಷ್ಟೆಲ್ಲ ಅಭಿವೃದ್ಧಿ ಹೊಂದೋಕೆ ಕಾರಣ ಆಗಿದೆ. ಇಲ್ಲಿಗೆ ಬರೋ ಜನರನ್ನ ಯಾರೂ ಇದನ್ನ ಪಾಲಿಸಿ ಅಂತಾನೂ ಹೇಳಲ್ಲ, ಪಾಲಿಸಬೇಡಿ ಅಂತಾನೂ ಹೇಳೋಕ್ಕಾಗಲ್ಲ. ಹಾಗಿದ್ದು ಸರ್ವಧರ್ಮೀಯರು ಇಲ್ಲಿಗೆ ಬರ್ತಾರೆ. ಎಲ್ಲೂ ಪರಿಹಾರ ದೊರಕದವರು ಕೊನೆಗೆ ಈ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ಭಕ್ತರಿಗೆ ತಮ್ಮ ಕೆಲಸ ಆಗುತ್ತಾ ಇಲ್ವಾ ಅನ್ನೋದಷ್ಟೇ ಬೇಕಾಗಿರುತ್ತೆ. ಈ ದೇವಸ್ಥಾನದಲ್ಲಿ ದೊರಕುವ ಯಾವುದೇ ಸೂಚನೆಯಾಗಲಿ, ಅದು ಒಳ್ಳೆಯದ್ದೋ ಕೆಟ್ಟದ್ದೋ ಯಾವುದೇ ಆಗಿದ್ರೂ ಅದನ್ನ ಸಂಪೂರ್ಣವಾಗಿ ಒಪ್ಪಿಕೊಂಡು ಒಂದು ಸಮಾಧಾನಕ್ಕೆ ಬರ್ತಾರೆ. ಬೀಗದ ಹರಕೆಯಿಂದ ತೃಪ್ತಿ ಪಡೆದವರು ಹಿಂದೆ ಆ ದೇವಸ್ಥಾನದಲ್ಲಿ ಹಾಕಿದ್ದ ಹರಕೆಯ ಬೀಗವನ್ನು ತೆಗೆಯುತ್ತಾರೆ. ಹೀಗೆ ಅವರ ಹರಕೆ ಕೊನೆಗೊಳ್ಳುತ್ತೆ. ಇಂತಹ ನಂಬಿಕೆ ಕೆಲವರಿಗೆ ಸಂಪತ್ತನ್ನು ಕೊಟ್ಟಿದ್ರೆ ಇನ್ನು ಕೆಲವರಿಗೆ ನೆಮ್ಮದಿ ಕೊಟ್ಟಿದೆ. ಸಂಪತ್ತು ಪಡೆದವರು ದಾನ ಮಾಡಿದರೆ ನೆಮ್ಮದಿ ಪಡೆದವರು ಶಾಂತಿಯನ್ನ ಪಡೆಯುತ್ತಾರೆ. ಬೇಡಿಕೆ ಈಡೇರಿದ ಸಂಭ್ರಮವನ್ನ ಆಚರಿಸೋಕೆ ಆಯಾ ಧರ್ಮದ ಭಕ್ತರು ಕುರಿ ಕೋಳಿ ಸಮೇತ ಈ ಜಾಗಕ್ಕೆ ಬಂದು ಅದನ್ನ ಚೌಡೇಶ್ವರಿ ಹೆಸರಲ್ಲಿ ಬಲಿ ಕೊಟ್ಟು ತಮ್ಮ ಹರಕೆಯನ್ನ ಈಡೇರಿಸಿಕೊಳ್ತಾರೆ. ಬಲಿ ಕೊಟ್ಟ ಮೇಲೆ ಅದರ ಅಡುಗೆಯನ್ನ ಅಲ್ಲೇ ಮಾಡಿ ಕುಟುಂಬ ಸಮೇತರಾಗಿ ಅದನ್ನ ತಿಂದು ಜೊತೆಗೆ ಅಲ್ಲಿನ ಭಕ್ತರಿಗೂ ನೀಡಿ ತಂದ ಅಡುಗೆ ಪದಾರ್ಥಗಳನ್ನ ಮನೆಗೊಯ್ಯದೆ ಸಂಪ್ರದಾಯದಂತೆ ಅಲ್ಲೇ ತಿಂದು ಬರ್ತಾರೆ. ಒಂದು ಕೆಲಸದ ಬಗ್ಗೆ ಬಂದು ಎಲ್ಲ ಜನ ಬೇಡ್ಕೊಂಡು ನಮ್ಮಂಥ ಕೆಲಸ ಆಗೋದಿದೆ, ಆ ಕೆಲಸ ಈಡೇರಿಸ್ಕೊಡು ಅಂತೇಳಿ ಚಾವಿ ಹಾಕಿ ಹೋಗ್ತಾರೆ. ಬಂದುಬಿಟ್ಟು ಅವ್ರ ಕೆಲಸ ಆದಮೇಲೆ ಬಂದು ಅವರು ಬೇಡ್ಕೊಂಡು ಹರಕೆನ ದೇವರಿಗೆ ಕೊಟ್ಟು ಕುರಿ ಆಯ್ತು ಕೋಳಿ ಆಯ್ತು ಬೆಲೆಯನ್ನು ಕೊಟ್ಟು ಕೆಲವರು ದುಡ್ಡು ಕೊಡ್ತಾರೆ. ಕೊಟ್ಟು ಹರಕೆಯನ್ನು ತೀರಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಸುಮಾರು ಜನದ್ದು ಕೆಲಸ ಆಗ್ತಾಯಿದೆ. ಇಲ್ಲಿ ಅಂದ್ರೆ ಈ ದೇವಸ್ಥಾನಕ್ಕೆ ಗೌರ್ಮೆಂಟಿಂದಂತೂ ಏನು ಸವಲತ್ತಿಲ್ಲ. ಈಗೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇರೋದು ಭಕ್ತಾದಿಗಳು ಕೊಟ್ಟ ದುಡ್ಡಿಂದನೇ. ಅವ್ರು ಆಗಿದ್ದ ಕೆಲಸ ಬಂದ ಮೇಲೆ ಅವ್ರು ಕೊಟ್ಟಿದ್ದು ಭಕ್ತಾದಿಗಳು ಕೂಟಿದ್ದು ದುಡ್ಡಿದ್ದ ಹಣದಿಂದನೇ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಹೀಗೆ ಆಲದ ಮರಕ್ಕೆ ಬೀಗ ಹಾಕೋದ್ರಿಂದ ಶುರುವಾಗೋ ಭೂತಪ್ಪನ ಹರಕೆಯು ಬೀಗ ತೆಗೆಯುವುದರ ಮೂಲಕ ಕೊನೆಗೊಳ್ಳುವುದರಿಂದ ಜನರನ್ನು ಕಾಯುವ ಬೀಗದ ಭೂತಪ್ಪನಾಗಿ ಜನಪದರ ದೈವ ಪ್ರಸಿದ್ಧಿ ಹೊಂದಿದೆ. ಇದನ್ನ ವೈಜ್ಞಾನಿಕ ಕಾರಣಗಳಿಂದ ಸಾಕ್ಷೀಕರಿಸೋಕೆ ಅಸಾಧ್ಯ. ಆಧುನಿಕ ಕಾಲದ ಆರೋಗ್ಯ ವ್ಯವಸ್ಥೆ, ನ್ಯಾಯ ವ್ಯವಸ್ಥೆ ಬಡವನ ಕೈಗೆಟುಕದಿದ್ದಾಗ ಇಂತಹ ನಂಬಿಕೆಗಳನ್ನ ವಾದವಿಲ್ಲದೆ ಒಪ್ಪಿಕೊಳ್ಳುವ ಅನಿವಾರ್ಯತೆ ಇರುತ್ತೆ. ಇದು ಇವತ್ತಿನ ಮಂತ್ರಭೂಮಿ. ಮುಂದಿನ ವಾರ ಮತ್ತೊಂದು ಮಂತ್ರಭೂಮಿಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.